ಹಲೋ ಸ್ಟೂಡೆಂಟ್ಸ್, ಈ ಪ್ರಶ್ನೆಯನ್ನು ಬಿಡಿಸೋಣ. ಇದು ಸರ್ಕದಲ್ಲಿ ಪ್ರಶ್ನೆ ಬರುತ್ತದೆ. ಫೈಂಡ್ ದ ಇಕ್ವೇಶನ್ ಆಫ್ ದ ಸರ್ಕಲ್ ವಿತ್ ಸೆಂಟರ್ -3 2 ಅಂಡ್ ರೇಡಿಯಸ್ 4 ಅಂತಿದೆ. ಓಕೆ, ಇಲ್ಲಿ ಏನು ಕೊಡಲಾಗಿದೆ? ಸೆಂಟರ್ ಕೊಡಲಾಗಿದೆ, ಅಂದ್ರೆ ಸೆಂಟರ್ ಸಿ -3, 2 ಕೊಡಲಾಗಿದೆ ಅಂಡ್ ರೇಡಿಯಸ್ ಅಂದ್ರೆ r = 4 ಕೊಡಲಾಗಿದೆ. ನಾವು ಈಗ ಸರ್ಕಲ್ ಇಕ್ವೇಶನ್ ಅನ್ನು ಕಂಡುಹಿಡಬೇಕು. ಜನರಲಿ ನಾವು ಸರ್ಕಲ್ ಇಕ್ವೇಶನ್ ಹೇಗೆ ಬರೀತೀವಿ? ಫಾರ್ಮುಲಾ x - h ಹೋಲ್ ಸ್ಕ್ವೇರ್ ಪ್ಲಸ್ y - k ಹೋಲ್ ಸ್ಕ್ವೇರ್ = r² ಅಂತ ಬರೆಯುತ್ತೇವೆ. ಓಕೆ, ಇದೇನಾಯ್ತು? h and k ಆಯ್ತು. ಕೊಟ್ಟಂತ ಏನಿದಿಲ್ಲ ಸೆಂಟರ್, ಇದು ಸೆಂಟರ್ ಇದು h k ಆಯ್ತು ಇದು. ಓಕೆ, ನಾವು therefore x minus h ವ್ಯಾಲ್ಯೂ -3 ಇದೆ, ಮೈನಸ್ ಪ್ಲಸ್ 3 ಆಗುತ್ತದೆ ಹೋಲ್ ಸ್ಕ್ವೇರ್ ಪ್ಲಸ್ y - 2 ಹೋಲ್ ಸ್ಕ್ವೇರ್ = r² ಅಂದ್ರೆ 4 ಸ್ಕ್ವೇರ್ ಆಯ್ತು. ಸೊ therefore x plus 3 ಹೋಲ್ ಸ್ಕ್ವೇರ್ ಪ್ಲಸ್ y - 2 ಹೋಲ್ ಸ್ಕ್ವೇರ್ = 16 ಆಯ್ತು. ಅಂದ್ರೆ ಇಲ್ಲಿ ಯಾವುದು? ಆಪ್ಷನ್ ಎ ಇಸ್ ಎ ಕರೆಕ್ಟ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮುಂದೆ ಬರುವಂತಹ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮಗೆ ಬೇರೆ ಮತ್ತೆ ವಿಡಿಯೋ ಬೇಕಾದ್ರೆ ನಾನು ಯೂಟ್ಯೂಬ್ ಪ್ಲೇಲಿಸ್ಟ್ ನಲ್ಲಿ ಹೋಗಿ ಐ ಬಟನ್ ಕೆಲವು ಲಿಂಕ್ಸ್ ಇವೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ಸ್ ಇವೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.